ಮಡದಿ ಮಕ್ಕಳ ಮಮತೆ ಧನ ಕನಕ ಹುಳ್ಳ ತನಕ. ಮಡದಿ ಮಕ್ಕಳ ಮಮತೆ ಧನ ಕನಕ ಹುಳ್ಳ ತನಕ. ಈ ದನ ಕನಕ ಹೋದ ಮರುದಿನವೇ, ದನ ಕನಕ ಕೆಟ್ಟ ಮರುದಿನವೇ ಎಲ್ಲರೂ ದೂರ ಸರಿಯುವರು ಸರ್ವಜ್ಞ. ನೋಡಿ, ಸರ್ವಜ್ಞರು ಯಾವುದೋ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಈ ಕಲಿಯುಗ ಅನ್ನುವಂಥದ್ದು ಈ ಹಣ ಆಸ್ತಿ ಐಶ್ವರ್ಯಗಳು ಇರುವ ತನಕ ಮಾತ್ರನೇ ಅಂತ ಹೇಳಿದ್ದಾರೆ. ಯಾರ ಹತ್ರ ಈ ಹಣ ಆಸ್ತಿ ಐಶ್ವರ್ಯಗಳು ಚಿನ್ನ ಬಂಗಾರ ಈ ರೀತಿ ಎಲ್ಲವೂ ಯಾರ ಹತ್ರ ಇರುತ್ತೋ ಅಂಥವ್ರಿಗೆ ಮಾತ್ರ ಬೆಲೆ ಈ ಸಮಾಜದಲ್ಲಿ, ಗೌರವ ಮನ್ನಣೆ ಪ್ರಶಂಸೆ ಎಲ್ಲವೂ ಸಿಗುತ್ತೆ ಅಂತೇಳಿ. ವಿಶೇಷವಾಗಿ ನಮ್ಮ ಮನೆಗಳಿಗೆ, ನಮ್ಮ ಸಮಾಜಕ್ಕೆ ನಮ್ಮನ್ನು ನಾವು ಕಂಪೇರ್ ಮಾಡ್ಕೊಳ್ಳೋದಾದರೆ, ಈಗ ನಮ್ಮ ಮಕ್ಕಳಾಗ್ಬೋದು, ನಮ್ಮ ರಿಲೇಷನ್ ಆಗ್ಬೋದು, ನಮ್ಮ ಸ್ನೇಹಿತರಾಗ್ಬೋದು, ಅಥವಾ ಈ ಸಮಾಜ ಆಗ್ಬೋದು, ನಮಗೆ ಎಲ್ಲಿ ತನಕ ಗೌರವ ಮರ್ಯಾದೆ ಪುರಸ್ಕಾರ ಇದೆಲ್ಲ ಕೊಡ್ತಾರೆ? ಎಲ್ಲಿ ತನಕ ನಮ್ಮ ಹತ್ರ ಹಣ ಆಸ್ತಿ ಐಶ್ವರ್ಯಗಳಿರುತ್ತೋ ಅಲ್ಲಿ ತನಕ ಮಾತ್ರ. ಸಾಲವನ್ನು ಕೊಂಬಾಗ ಹಾಲು ಹಣ್ಣು ಉಂಡಂತೆ. ಸಾಲವನ್ನು ಕೊಂಡಾಗ ತೆಗೆದುಕೊಳ್ಬೇಕಂತಂದರೆ ಹಾಲು ಹಣ್ಣು ಉಂಡಂತೆ. ಅದೇ ಸಾಲಿಗನು ಬಂದು ಎಳೆವಾಗ ಅಂದರೆ ಕೇಳುವಾಗ ಕೊಂಡಿಗೆ ಚೇಳು ಕಡಿದಂತೆ ಸರ್ವಜ್ಞ ಅಂತ ಹೇಳ್ತಾರೆ. ಸಾಲ ಎಲ್ಲ ಮಾಡಿಬಿಟ್ಟಿದ್ದೇವೆ. ಯಾಕಾಗುತ್ತೆ ಸಾಲ? ಯಾಕಾಗುತ್ತೆ ಮನೆಗಳಲ್ಲಿ ತೊಂದರೆಗಳು? ಏಕೆ ವ್ಯಾಪಾರದಲ್ಲಿ ಸಮಸ್ಯೆಗಳು ಬರುತ್ತೆ, ಲಾಸಸ್ ಆಗುತ್ತೆ? ಏಕೆ ಕೋರ್ಟ್ ಕೇಸುಗಳಾಗುತ್ತೆ? ಏಕೆ ಇನ್ನೂ ಹಲವಾರು ಆರೋಗ್ಯ ಸಮಸ್ಯೆ ಆಗ್ಬೋದು, ಜಗಳಗಳಾಗ್ಬೋದು, ದ್ವೇಷಗಳಾಗ್ಬೋದು? ಏಕೆ ಇದೆಲ್ಲ ಆಗುತ್ತೆ? ಇದೆಲ್ಲದಕ್ಕೂ ಕಾರಣ ನಮ್ಮ ಕರ್ಮಗಳಾಗಿರುತ್ತೆ. ಕೆಲವು ಕರ್ಮಗಳು ನಮ್ಮದಾಗಿದ್ದರೆ ಇನ್ನೂ ಕೆಲವು ಕರ್ಮಗಳು ನಮಗೆ ಗೊತ್ತಿಲ್ಲದೆ ಬೇರೆಯವರ ಕರ್ಮಗಳನ್ನು ನಾವು ಹೊರೆಯಾಗಿ ಹೊತ್ಕೊಂಡಿರ್ತೇವೆ. ಅದು ಹೇಗಾಗುತ್ತೆ? ಈ ಕರ್ಮ ಸಿದ್ಧಾಂತದ ಬಗ್ಗೆ ಈ ಮುಂಬರುವ ಫೆಬ್ರವರಿ 23, 2025 ವರ್ಕ್ಶಾಪಲ್ಲಿ ಇದರ ಸಂಪೂರ್ಣತ್ವವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನಮ್ಮ ಕರ್ಮಗಳನ್ನು ಕಳೆದುಕೊಳ್ಳೋದು ಹೇಗೆ, ಇನ್ನು ಮುಂದೆ ಕರ್ಮಗಳನ್ನು ಸಂಪಾದನೆ ಮಾಡದೆ ನಾವೇನನ್ನು ಸಂಪಾದನೆ ಮಾಡಬೇಕು? ಕರ್ಮದ ಬದಲು ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಪುಣ್ಯಗಳನ್ನು ಹೇಗೆ ಸಂಪಾದನೆ ಮಾಡೋದು? ಅದ್ರ ಬಗ್ಗೆ ಈ ಮುಂಬರುವ ಫೆಬ್ರವರಿ ವರ್ಕ್ಶಾಪ್ನಲ್ಲಿ ನಾನು ನಿಮ್ಮಗಳಿಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸಾಲ ಆದವರು ಇದು 2025 ಹೊಸ ವರ್ಷದಲ್ಲಿ ಮಾಡುವಂಥ ವಿಶೇಷವಾದ ಪ್ರಪ್ರಥಮ ಸಾಲದ ಕಾರ್ಯಾಗಾರ ಆಗಿದೆ. ಸಾಲ ಆಗಿರೋರೆಲ್ಲರೂ ಬರಬೇಕಂತಂದರೆ ಮರೆಯದೆ ಈ ಈ ರೀತಿ ಯೆಲ್ಲೋ ಕಲರ್ ಪೇಪರ್ನಲ್ಲಿ ನಿಮ್ಮ ಎಲ್ಲ ಸಾಲಗಳನ್ನು ಬ್ಲ್ಯಾಕ್ ಕಲರ್ ಪೆನ್ನಲ್ಲಿ ಬರೆದುಕೊಂಡು ತರಬೇಕು. ಬರಬೇಕಂತಂದರೆ ನಿಮಗೆ ಗೊತ್ತಿರಲಿ, ಇನ್ನೊಂದು ವಿಶೇಷವಾಗಿ ಯಾರೆಲ್ಲ ವರ್ಕ್ಶಾಪ್ ಬರ್ತೀರೋ, ಯಾರೆಲ್ಲ ನಾವು ಹೇಳುವ ಸರ್ವಸಿದ್ಧಿ ವ್ರತ ಅಂತ ಬೇರೆ ಲಾಸ್ಟ್ ವರ್ಕ್ಶಾಪ್ ಅಂತ ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ, ಯಾರೆಲ್ಲ ಈ ಸರ್ವಸಿದ್ಧಿ ವ್ರತವನ್ನು ಫಾಲೋ ಮಾಡ್ತೀರೋ 63 ದಿನಗಳ ಕಾಲ, ಖಂಡಿತವಾಗಿಯೂ ಅದು ಯಾವುದೇ ಸಮಸ್ಯೆ ಇರಲಿ ಎಲ್ಲವೂ ಬಗೆಹರಿಯುತ್ತೆ. ಯಾವಾಗ ಬಗೆಹರಿಯುತ್ತೆ? ಬರೀ ತಿಳ್ಕೊಂಡ್ರೆ ಮಾತ್ರ ಬಗೆಹರಿಯುತ್ತಾ? ಖಂಡಿತ ಇಲ್ಲ. ತಿಳ್ಕೊಂಡಿರೋದನ್ನ ಅಳವಡಿಸಿದಾಗ ಮಾತ್ರ, ಕಾರ್ಯರೂಪಕ್ಕೆ ತಂದಾಗ ಮಾತ್ರ ಅವೆಲ್ಲವೂ ಬಗೆಹರಿಯುತ್ತೆ. ಸಾಲ ಯಾವ ಲೆಕ್ಕ ರೀ? ಈ ಕಲಿಯುಗಕ್ಕೆ ಈಗ ಇದು ಸಾಮಾನ್ಯ ಆಗಿಬಿಟ್ಟಿದೆ. ಇದೇನು ಹೊಸದ್ದಲ್ಲ. ಎಲ್ಲರಿಗೂ ಸಾಲ ಇದೆ, ಎಲ್ಲರಿಗೂ ಕಷ್ಟಗಳಿದೆ. ಬಟ್ ಇದರಿಂದ ಆಚೆಗೆ ಬರೋದು ಹೇಗೆ? ಅದನ್ನು ನಾವು ಕಲಿತು ಅಳವಡಿಸಿದಾಗ ಸುಲಭವಾಗಿಬಿಡುತ್ತೆ. ಬರಬೇಕಂತಂದರೆ ಮರೆಯದೆ ನಿಮ್ಮ ಎಲ್ಲ ಸಾಲಗಳನ್ನು ಚಿಕ್ಕದ್ರಿಂದ ದೊಡ್ಡರ ತನಕ ಎಲ್ಲವನ್ನು ಬರೆದುಕೊಂಡು ಬರಬೇಕು. ಹಾಗೆ ಬರಬೇಕಂತಂದರೆ ನೋಡಿ, ನನ್ನ ಮುಂದೆ ಉಪ್ಪು ಕಾಣಿಸ್ತಿದೆಯಾ? ನಿಮಗೆ ಕಾಣಿಸ್ತಿದೆಯಾ ಉಪ್ಪು? 1 ಹಿಡಿ ಕಲ್ಲುಪ್ಪು, ಅದನ್ನು ಕಪ್ಪು ಬಟ್ಟೆಯಲ್ಲಿ ಸುತ್ತಕೊಂಡು ತರಬೇಕು. ಹಾಗೆಯೇ 3 ನಿಂಬೆಹಣ್ಣು, ಒಬ್ಬೊಬ್ಬರ ಕೈಯಲ್ಲೂ 3 ನಿಂಬೆಹಣ್ಣು ಇರಬೇಕು. ಈಗ ನಾರ್ಮಲಾಗಿ ನಾನು ಹೇಳ್ತೇನೆ, ಸಾಲದ ವರ್ಕ್ಶಾಪ್ ಆಗ್ಬೋದು ಅಥವಾ ನಮ್ಮ ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಾಗಾರಕ್ಕೆ ಫ್ಯಾಮಿಲಿ ಸಮೇತ ಬಂದರೆ ತುಂಬ ಒಳ್ಳೆಯದು. ಯಾಕಂತಂದರೆ ಒಂದು ವೇಳೆ ನನಗೆ ಮಾತ್ರ ಗೊತ್ತಿದ್ದು ನನ್ನ ಹೆಂಡತಿಗೋ ಅಥವಾ ಮಕ್ಕಳಿಗೋ ಈ ಒಂದು ಧನಾಕರ್ಷಣೆಯ ಬಗ್ಗೆ, ಶ್ರೀಮಂತಿಕೆಯ ಬಗ್ಗೆ, ಹಣದ ವಿಚಾರಗಳ ಬಗ್ಗೆ ಗೊತ್ತಿಲ್ಲದೆ ಹೋದರೆ ವೈಮನಸ್ಸು ಅಥವಾ ಬೇಜಾರುಗಳು ಉಂಟಾಗ್ಬಿಡುತ್ತೆ. ಯಾವಾಗ ನಾವು ಸಂಪೂರ್ಣವಾಗಿ ನಮ್ಮ ಸಂಸಾರ ನಾವು ಕಂಪ್ಲೀಟಾಗಿ ಈ ಒಂದು ವಿದ್ಯೆಯನ್ನು ಕಲ್ತಿರ್ತೇವೋ, ವಿಶ್ವವಿದ್ಯೆಯನ್ನು, ಆಗ ನಮ್ಮ ಮನೆ ನಿಜವಾಗ್ಲೂ ಎಲ್ಲರೂ ಒಗ್ಗಟ್ಟಾಗಿದ್ದು ಟುಗೆದರ್ ಆಗಿ ಈ ಸಕ್ಸಸ್ ಕಡೆ ನಾವು ಹೋಗ್ಬೋದು. ಸೊ ಹಾಗಾಗಿ ಎಲ್ಲರೂ ಒಬ್ಬೊಬ್ಬರ ಕೈಯಲ್ಲೂ 3 ನಿಂಬೆಹಣ್ಣು ಇರಬೇಕು. ಹಾಗೆಯೇ ಬಿಡಿ ಹೂವು ನೋಡಿ, ನನ್ನ ಮುಂದೆ ಹೇಗಿದೆ ಬಿಡಿ ಹೂವು? ಈ ರೀತಿ ಬಿಡಿ ಹೂವು
ಒಂದು ಹಿಡಿ ಬಿಡಿ ಹೂವು, ಎಲ್ಲರ ಕೈಯಲ್ಲೂ ಒಂದೊಂದು ಹಿಡಿ ಬಿಡಿ ಹೂವು ತರಬೇಕು. ಹಾಗೆಯೇ ಒಂದು ಆರೆಂಜ್, ಓಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರು. ಸೊ ಒಂದೊಂದು ಆರೆಂಜ್ ಒಬ್ಬೊಬ್ಬರ ಕೈಯಲ್ಲಿ ಇರಬೇಕು. ಏಕೆ ಇದೆಲ್ಲ, ಏನಿದ್ರ ವಿಶೇಷತೆ ಎಲ್ಲವನ್ನೂ ತಿಳಿದುಕೊಳ್ಳೋಣ. ಸೊ ಸಾಲ ಅನ್ನೋಂಥದ್ದು ನಾನು ಈಗಾಗಲೇ ಹೇಳಿದಾಗೆ ಎಲ್ಲರಿಗೂ ಇರೋವಂಥ ಒಂದು ದೊಡ್ಡ ಕರ್ಮ ಅಂತ ನಾನು ಭಾವಿಸಿದ್ದೇನೆ. ಸೊ ಹಾಗಾಗಿ ಸಾಲವನ್ನು ಕಳೆದುಕೊಳ್ಬೇಕು ಅನ್ನೋವಂಥವ್ರು ಎಲ್ಲರೂ ಈ ಕಾರ್ಯಾಗಾರಕ್ಕೆ ಬರಲೇಬೇಕು. ಅದರ ಜೊತೆ ಇನ್ನೊಂದು ಹಲವಾರು ವಿಶೇಷತೆಗಳಿದ್ದಾವೆ. ಅದರಲ್ಲಿ ಒಂದು ಅಂತಂದರೆ ಬಿಸ್ನೆಸ್ ರಿಲೇಟೆಡ್. ಹೇಗೆ ಈ ಸಲೂನ್ ಅಥವಾ ಸ್ಪಾ ಬಿಸ್ನೆಸ್ಸನ್ನು ಮಾಡುವಂಥದ್ದು, ಇದರಲ್ಲಿ ಲಾಭ ಹೇಗೆ ಮಾಡುವಂಥದ್ದು, ಬ್ಯೂಟಿ ಪಾರ್ಲರ್ ಅಂತ ಏನು ಕರಿತೀವಿ, ಹೇಗೆ ಇದರಲ್ಲಿ ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್, ಇನ್ ವಾಟ್ ಆಲ್ ವೇಸ್ ಮಾರ್ಕೆಟಿಂಗ್ ಕ್ಯಾನ್ ಬಿ ಡನ್, ಯಾವ ರೀತಿ ಮಾರ್ಕೆಟಿಂಗ್ ಮಾಡಿದ್ರೆ ಜನ ಆಕರ್ಷಣೆ ಆಗ್ತಾರೆ, ಹೇಗೆ ನಾವು ಹಣವನ್ನು ಮಾಡ್ಬೋದು, ಇದ್ರ ಬಗ್ಗೆ ಒಂದು ಲೆವೆಲ್ಗೆ ನಾನು ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆಗ್ತಿದೆ ಈ ವರ್ಕ್ಶಾಪಲ್ಲಿ. ಆಮೇಲೆ ಬಿಸ್ನೆಸ್ ಅಂತಂದರೆ ಒಂದೊಂದು ರೀತಿ ಅಂತಂತೇನಿಲ್ಲ, ಫಾರ್ಮುಲಾ ಒಂದೇ. ಆ ಫಾರ್ಮುಲಾನ ಯಾವ ಬಿಸ್ನೆಸ್ಗೆ ಅಳವಡಿಸಿದ್ರು ನಾವು ಅದರಲ್ಲಿ ಸಕ್ಸಸ್ ಕಾಣ್ಬೋದು. ಸೊ ಹಾಗಾಗಿ ಇದು ಬರೀ ಬ್ಯೂಟಿ ಪಾರ್ಲರ್ಗೆ ಮಾತ್ರ ಅಲ್ಲ, ಎಲ್ಲ ಬಿಸ್ನೆಸ್ಗೂ ಇದನ್ನು ಅಳವಡಿಸ್ಬೋದು. ಸೊ ಇದನ್ನು ನಾವು ಕಲಿಯೋಣ. ಸೊ ಕರ್ಮ ಸಿದ್ಧಾಂತದ ಬಗ್ಗೆ ತಿಳ್ಕೊಳ್ಳೋಣ. ಕರ್ಮಗಳೆಲ್ಲವನ್ನು ಕಳ್ಕೊಂಡು ನಾವು ಶ್ರೀಮಂತರಾಗೋಣ. ಈ ಸಲ ನಾನು ಕುಂಭಮೇಳಕ್ಕೆ ಹೋಗಿ ಬಂದೆ. ತುಂಬ ಜನ ಹೋಗಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಇನ್ನೂ ಎಷ್ಟೋ ಜನ ಹೋಗ್ಲಿಕ್ಕೆ ಆಗಿರಲಿಕ್ಕಿಲ್ಲ. ಹೋದವರೆಲ್ಲ ಹೇಗೆ ಹೋಗಿ ಹೇಗೆ ಬಂದರೂ ನನಗೆ ಗೊತ್ತಿಲ್ಲ. ಬಟ್ ನಾವು ಹೋಗಿದ್ದ ರೀತಿಯೇ ಬೇರೆ, ನಾನು ಮಾಡಿದ ವಿಶ್ವಕ್ರಿಯೆನೇ ಬೇರೆ. ಸೊ ಹಾಗಾಗಿ ನನ್ನ ಜೊತೆ ನೋಡಿ, ಇಲ್ಲಿ ಗಂಗಾ ಜಲ ಇದೆ, ಗಂಗಾ, ಸರಸ್ವತಿ, ಯಮುನೆಯ ನೀರಿದೆ. ಈ ನೀರನ್ನು ತೀರ್ಥವನ್ನಾಗಿ ನಿಮಗೆ ಪ್ರೋಕ್ಷಣೆ ಮಾಡ್ತಿದ್ದೇನೆ. ನನಗೆ ಗೊತ್ತು ಕುಂಭಮೇಳಕ್ಕೆ ಹೋಗಲಿಕ್ಕೆ ಅಷ್ಟು ಸುಲಭ ಇರಲಿಲ್ಲ. ಎಲ್ಲರಿಗೂ ಮನಸ್ಸಿತ್ತು, ಬಟ್ ಹೋಗಲಿಕ್ಕೆ ಸಾಧ್ಯವಾಗಿರಲಿಕ್ಕಿಲ್ಲ. ಸೊ ನಿಮಗೆಲ್ಲರಿಗೂ ಇದೊಂದು ಅವಕಾಶ. ಸೊ ಈ ಕಾರ್ಯಾಗಾರದಲ್ಲಿ ಇದು ನೋಡಿ, ಬೇರೆ ಕಾರ್ಯಾಗಾರಗಳಲ್ಲಿ ಯಾವುದರಲ್ಲೂ ಇರಲಿಲ್ಲ. ಈ ಕಾರ್ಯಾಗಾರದಲ್ಲಿ ಇದರ ಒಂದು ಪ್ರೋಕ್ಷಣೆಯು ನಡೆಯುತ್ತೆ. ಎಲ್ಲರೂ ವಿಶ್ವ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಶ್ರೀಮಂತರಾಗೋಣ. ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.